ನವೆಂಬರ್ 26ರಂದು ಸಂವಿಧಾನ ದಿನಾಚರಣೆಯ ಅಂಗವಾಗಿ ಪೂರ್ವಭಾವಿ ಸಭೆ ದಿನಾಂಕ 24/11/2025ರಂದು ಸೋಮವಾರ ಬೆಳಗ್ಗೆ 11 ಗಂಟೆಗೆ ಮುಂಡರಗಿ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ಪೂರ್ವಭಾವಿ ಸಭೆಯನ್ನು ಕರೆಯಲಾಗಿತ್ತು. ತಹಶೀಲ್ದಾರ್ ಯರಿಸ್ವಾಮಿ ಪಿಎಸ್ ಮಾತನಾಡಿ, ನಾವೆಲ್ಲರೂ ಸೇರಿಕೊಂಡು ಸಂವಿಧಾನ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸೋಣ ಎಂದು ಹೇಳಿದ್ದಾರೆ. ಇದೇ ಸಭೆಯಲ್ಲಿ ಇಒ ವಿಶ್ವನಾಥ್ ಹೊಸ್ಮನಿ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಉದಯ್ ಕುಮಾರ್ ಯಲಿವಾಳ, ಡಿಎಸ್ಎಸ್ ಜಿಲ್ಲಾ ಸಂಚಾಲಕರು ದುರ್ಗಪ್ಪ ವಿಠಲಾಪುರ, ಸೋಮಣ್ಣ ಹೈತಾಪುರ, ನಾಗರಾಜ್ ಹೊಸ್ಮನಿ, ಮರಿಯಪ್ಪ ಸಿದ್ದಣ್ಣವರ್, ನಿಂಗರಾಜ್ ಹಾಲಿನವರ್, ಅಶ್ವಿನಿ ಗೌಡರ್, ಬಸವರಾಜ್ ನವಲ್ಗುಂದ, ನಿಂಗರಾಜ್ ಮ್ಯಾಗಳಮನಿ, ಪ್ರವೀಣ್ ವಡ್ಡಟ್ಟಿ, ಧ್ರುವ ಕುಮಾರ್ ಹೂಗಾರ್ ಅನೇಕರು ಸೇರಿದಂತೆ ಮುಂಡರಗಿ ತಾಲೂಕಿನ ಎಲ್ಲ ಅಧಿಕಾರಿಗಳು ಹಾಗೂ ವಿವಿಧ ಸಂಘಟನೆಯ ಅಧ್ಯಕ್ಷರು, ಮುಖಂಡರು ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್ ಅರ್ಜುನ್ ಹೊಸ್ಮನಿ, ಎನ್ಕೆಎಸ್ ಟಿವಿ4 ಮುಂಡರಗಿ. ಮುಂಡರಗಿ ತಾಲೂಕಿನ ಎಷ್ಟು ಇಲಾಖೆಗಳದವು, ಎಲ್ಲಾ ಇಲಾಖೆಯ ಮುಖ್ಯಾಧಿಕಾರಿಗಳು, ಎಲ್ಲಾ ಇಲಾಖೆಯ ಹಿರಿಯ ಅಧಿಕಾರಿಗಳು ಆ ಸಭೆಯಲ್ಲಿ ತಪ್ಪದೇ ಭಾಗವಹಿಸಬೇಕು. ಯಾಕಂತ ಹೇಳಿದ್ರೆ ಕಾರಣಗಳು ತೆಗೆದಿರ್ತವು. ನೀವೆಲ್ಲ ಸಂವಿಧಾನದ ಅಡಿಯಲ್ಲಿ ಇವತ್ತು ನೀವೆಲ್ಲ ಒಳ್ಳೊಳ್ಳೆ ಪೋಸ್ಟ್ನಲ್ಲಿ ಇದ್ರಿ ಅಂತಂದ್ರ ಅದಕ್ಕೆ ನೀವು ಗೌರವವಾಗಿ ನಡ್ಕೋಬೇಕಂತ ಹೇಳಿದ್ರ ನೀವೆಲ್ಲರೂ ಅನುಪಸ್ಥಿತಿ, ಔಚಿತಿ, ಈ ಮುಖ್ಯಾಧಿಕಾರಿಗಳ ಇವರು ಅನುಪಸ್ಥಿತಿಯಲ್ಲಿ ಒಬ್ಬರನ್ನ ಯಾರನ್ನ ಕಳ್ಸೋದು, ಇನ್ನೊಬ್ಬರನ್ನ ಕಳ್ಸೋದು, ಅದೆಲ್ಲ ಹಂಗೆಲ್ಲ ಆಗ್ಬಾರ್ದು. ಯಾಕಂತ ಹೇಳಿದ್ರೆ ಇದನ್ನ ಸರ್ಕಾರ ಅಧಿಕಾರಿಗಳು ಅಗದಿ ಅಚ್ಚುಕಟ್ಟಾಗಿ ಮಾಡುವಂತ ಕೆಲಸ ಇದು. ಯಾಕಂದ್ರೆ ಸಾರ್ವಜನಿಕವಾಗಿ ಮಾಡಂತ ಕೆಲಸ ಆತಂತಂದ್ರ ಅಲ್ಲಿ ಏನೋ ನಮ್ ತಿಳಿದಾಗ ನಾವೇನೋ ಆಚರಣೆ ಮಾಡ್ತಿರ್ತೀವಿ. ಸಂವಿಧಾನ ಸಮರ್ಪಣೆ ದಿನ ಅರಿವು ಮೂಡಿಸ್ಬೇಕನ್ನ ಕಾರ್ಯಕ್ರಮ ಇದು ಯಶಸ್ವಿಗೊಳಿಸಬೇಕಂತ ಹೇಳಿದ್ರೆ ನಾವೆಲ್ಲ ಹಿರಿಯ ಅಧಿಕಾರಿಗಳನ್ನು ಭಾಗವಹಿಸಿ ಅದಕ್ಕ ಸಂವಿಧಾನದ ಜಾರಿಯಾದ ದಿನಕ್ಕೆ ತಾವೆಲ್ಲರೂ ಯಶಸ್ವಿಗೊಳಿಸುವಲ್ಲಿ, ಶೋಭೆ ತಂದುಕೊಡುವಲ್ಲಿ ಕಾರಣೀಭೂತರಾಗಿ ಯಾರು ಕೂಡ ತಪ್ಪಿಸಬಾರ್ದಾಗಿ ಅದಕ್ಕ ಈ ರೀತಿ ನಾವೆಲ್ಲರೂ ತಮ್ಮ ಸಲಹೆ ಸೂಚನೆಗಳನ್ನು ನೀಡಿದ್ದೀರಿ. ಮಾನ್ಯ ತಾಲೂಕಾ ದಂಡಾಧಿಕಾರಿಗಳು ಒಂದು ವೇಳೆ ಯಾರಾದರೂ ಅಧಿಕಾರಿಗಳಲ್ಲಿ ತಪ್ಪಿದ್ದಲ್ಲಿ ಅವರ ಮೇಲೆ ಕ್ರಮ ಜರುಗಿಸಬೇಕು, ಅದನ್ನು ತಿಳಿಸಬೇಕು. ಸಂವಿಧಾನದ ಅರ್ಥ ಮಹತ್ವವನ್ನು ನಾವು ದೇಶಾದ್ಯಂತ ಸಾರಬೇಕು ಅನ್ನುವಂತಹ ಹಿತದೃಷ್ಟಿಯಿಂದ ನಮ್ಮ ರಾಜ್ಯ ಸರ್ಕಾರ ಇದನ್ನು ಸಂವಿಧಾನ ಆಚರಣೆ ದಿನ ಅಂತ ಹೇಳ್ಬಿಟ್ಟು ಆಚರಣೆ ಮಾಡಲಿಕ್ಕೆ ಒಂದು ನಿರ್ಣಯವನ್ನು ಮಾಡಿ 26ನೇ ತಾರೀಕು ಆಚರಣೆ ಮಾಡಬೇಕು ಅನ್ನೋದಕ್ಕೆ ರೂಪರೇಷೆಯನ್ನು ರಚನೆ ಮಾಡಿ ಒಂದು ಸರ್ಕ್ಯುಲರ್ ಮಾಡಿಸೋದ್ರ ಜೊತೆಗೆ ಶುಕ್ರವಾರ ಮೊನ್ನೆ ಸಚಿವರು ಸಹ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಜಿಲ್ಲಾಧಿಕಾರಿಗಳನ್ನು ಚರ್ಚಿಸಿ ಎಲ್ಲ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲೂ ಸಹ ಅಲ್ಲೇ ಕಾರ್ಯಕ್ರಮ ಆಚರಣೆ ಮಾಡೋದ್ರ ಮೂಲಕ ಸಂವಿಧಾನದ ಅರ್ಥವನ್ನು, ಸಂವಿಧಾನದ ಮಹತ್ವವನ್ನು ಸಾರ್ವಜನಿಕರಿಗೆ ಮತ್ತು ಯುವ ಪೀಳಿಗೆಗೆ ತಿಳಿ ಹೇಳಬೇಕು ಅನ್ನೋ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಹೇಳಿದರು. ಇದಕ್ಕೆ ಒಂದಷ್ಟು ಇದರಲ್ಲಿ ಅಲ್ಲಿಂದನೇ ಬಂದಿರುವಂಥದ್ದು ಏನು ಅಂತಂದರೆ ನಾವು ಒಂದು ಪ್ರೊಸೆಷನ್ ಮಾಡ್ಬೋದು. ಅದಕ್ಕೆ ನಾವು ಪ್ರೊಸೆಷನ್ ಜೊತೆನಲ್ಲಿ ಒಂದು ಬೇರೆ ಕಾರ್ಯಕ್ರಮವನ್ನು ಮಾಡ್ಬೋದು. ಅದ್ರ ಜೊತೆಗೆ ಬಂದಿರುವಂತಹ ಮಕ್ಕಳಿಗೆ ಅಥವಾ ಸಾರ್ವಜನಿಕರು ಯಾರೇ ಬಂದಿದ್ರು ಅವರಿಗೆ ಒಂದು ಅಲ್ಪೋಪಹಾರವನ್ನು ಸಹ ಆಯೋಜನೆ ಮಾಡ್ಬೋದು. ಅದರ ಜೊತೆಗೆ ನಮಗೆ ಒಬ್ಬ ಉಪನ್ಯಾಸರು, ಸಂವಿಧಾನದ ಜೊತೆಗೆ ಉಪನ್ಯಾಸ ಸಂವಿಧಾನದ ಬಗ್ಗೆ ನಾವು ಸ್ವಲ್ಪ ಇಲ್ಲಿ ವಿಚಾರ ಮಾಡಬೇಕು. ಭಾವನೆಯಿಂದ ಮಾತಾಡ್ತೀನಿ. ಅವತ್ತಿನ ಕಾಲದ ಇಡೀ ದೇಶದೊಳಗೆ 32 ಡಿಗ್ರಿಗಳನ್ನು ಪಡೆದಂತಹ ಏಕೈಕ ವ್ಯಕ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇದ್ದರು. ಎರಡನೇ ಮಹಾಯುದ್ಧ ಆದ ನಂತರ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗುತ್ತಪ್ಪ ಅನ್ನುವಂಥ ಭಾವನೆಯೊಳಗ ಕ್ಯಾಬಿನೆಟ್ ಕಮಿಟಿ ನಮ್ಮ ದೇಶಕ್ಕೆ ಬಂದು ಹೋಗ್ತಾ ಇಂಗ್ಲೆಂಡಿಂದ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗುತ್ತಾ ಅನ್ನುವಂಥ ಮುನ್ಸೂಚನೆಯೊಳಗ ಅದರ ಒಂದು ಕಾನೂನು, ಒಂದು ನೆಲಕ್ಕೆ ಒಂದು ಕಾನೂನು ಬೇಕಲ್ಲಪ್ಪ ಅನ್ನುವಂಥ ನಿಟ್ಟಿನೊಳಗಿದ್ದಾಗ ಮೋತಿಲಾಲ್ ನೆಹರು ಅವರು ಒಂದು ಕಾನೂನು ಇದು ಮಾಡ್ತಾರೆ. ಸಂವಿಧಾನ ಫೇಲ್ ಆಗ್ತದೆ. ಮುಸ್ಲಿಂ ಲೀಗ್ ಜಿನ್ನಾ ಅವರ ಒಂದು ಮುಖ್ಯಸ್ಥತೆ ಒಳಗೆ ಒಂದು ಸಂವಿಧಾನ ಮಾಡ್ತದವರು, ಅದು ಫೇಲ್ ಆಗ್ತದೆ. ಎಲ್ಲ ಇವೇನಾದ್ರು ಗೋಮೂತ್ರಕ್ಕ ಅಥವಾ ಒಂದು ಜಾತಿಗಳು ಧರ್ಮಕ್ಕೆ ಸೀಮಿತ ಆದಂತಹ ಒಂದು ಸಂವಿಧಾನಗಳು ಬಂದು ಅಲ್ಲೇ ಲ್ಯಾಚ್ ಆಗ್ತಾವಲ್ಲ, ಅವೆಲ್ಲವುಗಳನ್ನು ಮೀರಿ ಕಟ್ಟಕಡೆಯ ವ್ಯಕ್ತಿ, ಸಮಾಜದ ಕಟ್ಟಕಡೆಯ ವ್ಯಕ್ತಿ ಮತ್ತು ಉನ್ನತ ವ್ಯಕ್ತಿಗೂ ಒಂದೇ ರೀತಿಯ ಕಾನೂನು. ಅದನ್ನ ನಾವು ಹೇಳ್ತೀವಲ್ಲ, ಮತದಾನದ ಒಂದು ದೊಡ್ಡ ಒಂದು ಉದಾಹರಣೆ ಸಾಕು. ಅಂಬಾನಿಗೂ ಓಟ್ ಹಾಕಿದ್ರು ಒಂದ ವ್ಯಾಲ್ಯೂ, ನಾವು ಓಟ್ ಹಾಕಿದ್ರು ಅದ ವ್ಯಾಲ್ಯೂ. ಈ ರೀತಿಯ ಸಮಾನತೆಯನ್ನು ಸೃಷ್ಟಿ ಮಾಡುವಲ್ಲಿ ಅಂಬೇಡ್ಕರ್ ಅವರು ತಮ್ಮ ಶ್ರಮವನ್ನು ಹಾಕಿ ನಾಳೆ ಸೇರೋದ್ರಿಂದ ಬಿಫೋರ್ ಆಗಿ ಏನಾದ್ರು ಒಂದು ದಿವಸ 4-5 ದಿವಸ ಟೈಮ್ ಸಿಕ್ಕಿದ್ರೆ ಗ್ರ್ಯಾಂಡ್ ಆಗಿ ಏನಾದ್ರು ಮಾಡ್ಬೋದು. ನಮ್ಗೆ ಇರೋದು ನಾಳೆ ಒಂದೇ ದಿವಸ ಟೈಮ್ ಇರೋದ್ರಿಂದ ಬ್ಯಾನರ್ ಒಳಗೇನೆ ಒಂದು ಸಂವಿಧಾನದ ಒಂದು ಚಿತ್ರ ಬಿಡಿಸಿ ಅದನ್ನ ವ್ಯಕ್ತಿಗಳು ಜೋಡಿಸೋದು ವ್ಯವಸ್ಥೆ ಮಾಡಿ ಸಪ್ತ ಚಿತ್ರ ಥರ ನೋಡಿ. ಇವತ್ತು ಹೇಳಿದಾಗೆ ಒಂದು ಅಂಬೇಡ್ಕರ್ ಒಂದು ಇದು ಬಂದಿತ್ತು. ಅದೇಷ್ಟು ಆಗ್ತದೆ ಅಂತಂದ್ರೆ ನೋಡಿರ್ತಕ್ಕಂಥ ಜನರ ಬಗ್ಗೆ ಲಕ್ಷ್ಯ ಇರ್ತದೆ. ಏನೋ ಹೊಸದಾಗಿ ಬರಾಗಿರುತ್ತೆ, ಏನು ಅಂತ ಅವರ ನಮ್ಮದು ಅವರ ಮಾತಾಡೋದಿತ್ತು. ಇವತ್ತಿಂದ ಕಾರ್ಯಕ್ರಮ ಐತೆ ನಮ್ಗೆ ಗೊತ್ತಾಗಿರ್ಲಿಲ್ಲ. ಇದು ಚಲೋ ಆಗೈತಿ. ನಾವು ಮಾಡ್ತಕ್ಕಂಥ ಕಾರ್ಯಕ್ರಮ ಪ್ರತಿಯೊಬ್ಬ ಜನರಿಗೂ ಗೊತ್ತಾಗಬೇಕಿರುತ್ತೆ. ಅಲ್ಲಿರ್ತಕ್ಕಂಥ ಹಳ್ಳಿಯಿಂದ ಬಂದಿರ್ತಕ್ಕಂಥ ವ್ಯಕ್ತಿಗೂ ಗೊತ್ತಾಗಬೇಕಿರೋದ್ರಿಂದ ನಾವು ಹೋಗ್ಬೇಕಾದ್ರೆ ಜೊತೆಗೆ ಸ್ಪಷ್ಟ ಚಿತ್ರವನ್ನು ಮೆರವಣಿಗೆ ಮಾಡಿದ್ರೆ ಅನುಕೂಲ ಆಗುತ್ತೆ ಅನ್ನೋ ವಿಚಾರ. ಜೊತೆಗೆ ನಾವು ಹೇಳಿದಾಗೆ ಒಂದು ಸೈಡು ಸಂವಿಧಾನದ ಪೀಠಿಕೆ, ಇನ್ನೊಂದು ಸೈಡು ಮೂಲಭೂತ ಹಕ್ಕುಗಳು ಸಾಮಾನ್ಯವಾಗಿ ಜನರಿಗೆ ಅರ್ಥ ಆಗೋ ರೀತಿ ಇದೆ. ಈಗ ಸರ್ ಹೇಳಿದಾಗೆ ರಾಜ್ಯಶಾಸ್ತ್ರ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಕಾನೂನು ಅರಿವಿರುತ್ತೆ, ತಿಳುವಳಿಕೆ ಇರುತ್ತೆ, ಸಾರ್ವಜನಿಕರಿಗೆ ಇರೋಂಗಿಲ್ಲ.
ಬಹಳಷ್ಟು ನಮ್ಮ ಹಳ್ಳಿ ಜನ ಏನು ಮಾಡಿರ್ತಾರೆ, ಅವ್ರಿಗೆ ಏನನ್ನೋದು ಗೊತ್ತಿರೋದಿಲ್ಲ, ಸಂವಿಧಾನ ಓದ್ತಿರೋದಿಲ್ಲ, ಮೂಲಭೂತ ಹಕ್ಕುಗಳನ್ನು ಓದ್ತಿರೋದಿಲ್ಲ, ಇರ್ತಕ್ಕಂಥದ್ದು ಏನು ಪ್ರಿನ್ಸಿಪಲ್ ಎಂದು ಓದ್ತಿರೋದಿಲ್ಲ. ಅದನ್ನು ಅವರು ತಿಳುವಳಿಕೆ ಮೂಡಲಿಕ್ಕೋಸ್ಕರ ಸಣ್ಣದಾಯ ಒಂದು ಈ ಥರ ಮಾಡಿದ್ರೆ ಅನುಕೂಲ ಆಗುತ್ತೆ ಅನ್ನೋ ಭಾವನೆ. ದಯಮಾಡಿ ಈ ಸಲಹೆಯನ್ನು ಒಪ್ಪಿಕೊಂಡು ಚಲೋ, ಒಪ್ಪಿಕೊಂಡು ಈ ಕೇಳಿ ನಾವು ಮಾಡ್ತೀವಿ. ಜೈ ಹಿಂದ್.